ಹಾಯ್ ಹೆಲೋ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನಂತೂ ಎಲ್ಲರಿಗೂ ಸ್ವಲ್ಪ ಬೇಜಾರಾಗಿರ್ಬೇಕ್ರಿ. ನನ್ನ ಸಬ್ಸ್ಕ್ರೈಬರ್ಗಳಿಗೆ ವಿಡಿಯೋ ಹಾಕಕತ್ತಿಲ್ಲ ಅಂಥೇಳಿ. ಯಾಕೆ ವಿಡಿಯೋ ಹಾಕಕತ್ತಿಲ್ಲ ಅಂತ ಅನ್ನೋದು ನಿಮ್ಗೆ ಹೇಳ್ತೇನೆ ರೀ. ನಾ ಈಗ ಬದ್ನಿಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ. ಬದ್ನಿಕಾಯಿ ಪಲ್ಯ ಅಂತೂ ಎಲ್ಲರೂ ಮಾಡ್ತಾರೆ. ಇದ್ರಾಗ ಏನು ಸ್ಪೆಷಲ್ ಮಾಡೋದು ಅಂತ ಏನಿಲ್ಲ. ಇದ್ರೊಳಗೆ ಎಣ್ಣೆಗಾಯಿ ಅಥವಾ ಮಾಡ್ತಾರೆ. ಅದನ್ನು ಎಣ್ಣೆಗಾಯಿ ಮಾಡೋದ್ನಾಗ ಬೇಕಾದ್ರೆ ನಿಮಗೆ ರಿವ್ಯೂ ಮಾಡ್ತೀನಿ ರೀ. ಅದನ್ನು ಸ್ವಲ್ಪ ಭಾಳ ಸ್ವಲ್ಪ ಬಿರ್ಸದಾವ್ರಿ ಬದ್ನಿಕಾಯಿ. ನೀರಾಗೆ ಸ್ವಲ್ಪ ನೀರು ಹಾಕತ್ತೇನೆ ರೀ. ಇದಕ್ಕೆ ಅಂದ್ರೆ ನೀರು ಯಾಕೆ ಹಾಕ್ಬೇಕಂತಂದ್ರೆ ನಮ್ಮ ಮನ್ಯಾಗ ಜಾಸ್ತಿ ಅದು ಗಟ್ಟಿ ಆದ್ರೂ ತಿನ್ನೋದಿಲ್ರಿ. ಮತ್ತು ಅದಕ್ಕೆ ಸ್ವಲ್ಪ ಅದು ರಸದ ಗಟ್ಟಿ ಆದ್ರೆ ಅದ್ರೊಳಗನ ಹಾಕ್ಕೊಂಡು ನಮ್ಮ ಮನ್ಯಾಗ ಹುಡುಗರು ಅದ್ರ ರಸದ ಒಳಗನ ಹಾಕ್ಕೊಂಡು ಊಟ ಮಾಡ್ತಾರೆ. ಅದ್ರ ರಸಾನ ಬೇಕ್ರಿ ಅವ್ರಿಗೆ. ಇದ್ರೊಳಗಿಂದ ಬದ್ನಿಕಾಯಿ ತಿನ್ನೋದು ಕಮ್ಮಿ ರೀ, ಬದ್ನಿಕಾಯಿ ರಸ ತಿನ್ನೋದು ಜಾಸ್ತಿ ರೀ. ಹೀಗಾಗಿ ನಾನು ಸ್ವಲ್ಪ ರಸಾನ ಮಾಡ್ತೇನೆ ರೀ. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ರೀ. ಮತ್ತು ಇದ್ರಾಗ ಬದ್ನಿಕಾಯಿ ಸಾರ ಮಾಡ್ತಾರೆ. ಅಂತೂ ಭಾರಿ ಆಗಿರ್ತದೆ ರೀ ಬದ್ನಿಕಾಯಿ ಸಾರ. ಒಂದು ಬದ್ನಿಕಾಯಿ ಕೊಯ್ದು ಅದನ್ನು ಸಣ್ಣ ಮಾಡಿ ಉಳ್ಳಾಗಡ್ಡಿ ಟೊಮ್ಯಾಟೋನ ಹೀಗೆಲ್ಲ ಹಾಕಿ ಹಿಂಗೆ ಅದನ್ನು ಇದೇ ಥರನ ಕುದಿಸಾಕ್ಬಿಡ್ಬೇಕು ರೀ. ಅದು ಕುದ್ದು ಭಾಳ ಹಣ್ಣಂಗೆ ಕುದ್ದು ಅಂದ್ರೆ ಬದ್ನಿಕಾಯಿ ಭಾಳ ಅಂದ್ರೆ ಭಾಳ ಸಿಗಬೇಕಂದ್ರೆ ಬದ್ನಿಕಾಯಿ ಸಾರ ನಾವು ಮಾಡ್ತಿದ್ದೀವಿ ರೀ. ನಮ್ಮ ಹುಡುಗರಿಗೆ ಅದು ಭಾಳ ಇಷ್ಟ ರೀ. ಸ್ವಲ್ಪ ಮುಚ್ಚಿ ಅದಾಗುತ್ತ ನಾನು ಮೀಡಿಯಮ್ದಾಗ ಗ್ಯಾಸ್ ಇಟ್ಕೊಂಡು ಬಿಡ್ತೀವಿ ನೋಡ್ರಿ. ಈಗ ವಿಡಿಯೋ ಯಾಕೆ ಮಾಡಿದ್ದಿಲ್ಲ ಅಂತಂದ್ರೆ ರೀ, ನಾನು ಯೂಟ್ಯೂಬ್ ವಿಡಿಯೋ ಮಾಡೋದನ್ನು ಬಿಡ್ಬೇಕಂತ ಹೇಳಿ ಅನ್ಕೊಂಡೇನಿ ರೀ. ಯಾಕಂತಂದ್ರೆ ಒಂದು ಕೆಲಸ ಆಗ್ಬೇಕಂತಂದ್ರೆ ಏನೋ 1000 ವಿಘ್ನಗಳು ಅಂಥೇಳಿ ಹಂಗೆ ನನಗೂ ಸ್ವಲ್ಪ ಜನ ವಿಘ್ನ ಥರ ನನಗೂ ಗಂಟು ಬಿದ್ದಾರ್ರಿ. ಅದಕ್ಕಾಗಿ ನಾನು ಈಗ 8 ದಿನ ಆಗಿದ್ದೆಲ್ರಿ ಮಾಡಿದ್ದೆ ಇಲ್ಲ ವಿಡಿಯೋ. ಮತ್ತು ನಮ್ಮ ಮನೆಯವರು ವಿಡಿಯೋನು ಮಾಡಿ ಹಾಕಿಲ್ಲ. ಅವರು ನನಗೆ ಸಬ್ಸ್ಕ್ರೈಬರ್ ಅದಾರಲ್ರಿ, ಫಾಲೋದಾರ. ಹಿಂಗಾಗಿ ವಿಡಿಯೋನು ಮಾಡಿ ಹಾಕಕತ್ತಿಲ್ಲ ಯಾಕೋ ನೀ ಅಂಥೇಳಿ ಅಂತಂದ್ರೆ ಇಲ್ಲ ಬಿಡವೇ ಬೇಡ ಬಿಡತ್ತಾಗಿ ಏನು ಮಾಡೋದು ಅವರು ಇವರು ಎಲ್ಲ ಹಂಗೊಂದು ಹಿಂಗೊಂದು ಎಲ್ಲರೂ ಒಂದೊಂದು ಮಾತಾಡ್ತಾವ ಅಂಥೇಳಿ ಅಂತಂದಿದ್ನಿ. ಹಂಗೆ ನಮ್ಮ ಅತ್ತೆಯವ್ರೂ ಅವ್ರದ್ದೇನು ತಲೆಯಾಗ ಹಾಕೋತಿ ಮಂದಿ ಚಲೋ ಇದ್ರು ಅಂತಾರೆ ಚಲೋ ಇಲ್ದರು ಅಂತಾರೆ ಅಂಥೇಳಿ ಸ್ವಲ್ಪ ಬೇದ್ರಿ. ನಮ್ಮ ಮನೆ ಅವರು ಅಂದರು, ನಮ್ಮ ಅತ್ತೆಯವರು ಅಂದರು. ಹೀಗಾಗಿ ನಾನಿವತ್ತು ಮತ್ತೆ ವಿಡಿಯೋ ಮಾಡಕತ್ತೇನೆ ರೀ. ಅಂದ್ರೆ ಸ್ವಲ್ಪ ಮನಾತ್ನಂದ್ರು ಅಲ್ಲಿ ಇಲ್ಲಿ ಸ್ವಲ್ಪ ಬೇಜಾರು ಐತ್ರಿ. ಹಿಂಗಾಗಿ ವಿಡಿಯೋ ಮಾಡಿ ನಿಮಗೆ ಹಾಕಿದ್ದಿಲ್ಲ ರೀ. ಅದಕ್ಕೆ ನನಗೇನು ಮಾಡ್ಬೇಕಂತೂ ತಿಳಿಬಾಲ್ತ್ರಿ. ನೋಡೋಣ್ರಿ ಮುಂದೆ ಇನ್ನೂ ಏನೇನು ಹಾಕಿದ್ದಿ ಅಂಥೇಳಿ. ಯಾರಾದರೂ ಒಬ್ಬರು ಕೆಂತಿ ತೆಗಿಯಾರು ಇದ್ದೇ ಇರ್ತಾರೆ. ಏನೋ ನಾವು ಮುಂದುವರಿಬೇಕು, ಏನೋ ನಮ್ಮ ಇದನ್ನು ಮುಂದಿನ ಅಚೀವ್ಮೆಂಟ್ ಮಾಡ್ಬೇಕಂತೇಳಿ ನಾವು ಎಷ್ಟು ಇದನ್ನು ಮಾಡಿದ್ರು ಒಂದು ಕೆಡ್ಸುವಾರ ಒಬ್ಬರಾದ್ರು ಇದ್ದೇ ಇರ್ತಾರೆ. ಹಿಂಗಾಗಿ ನನಗೆಲ್ಲರ್ಕಿಂತ ನನಗೆ ಖುಷಿ ವಿಷಯ ಏನಂತಂದ್ರೆ ನಮ್ಮ ಮನೆಯವರು ಅದನ್ನೇ ಯಾರು ಮಾತು ಕೇಳೋಕೆ ಹೋಗ್ಬೇಡ ಮಾಡನಿ ಅಂತಂದ್ರಲ್ರಿ, ನನಗೆ ಅಷ್ಟೇ ಸಾಕ್ರಿ. ಹಿಂಗಾಗಿ ಅಂದ್ರೆ ಒಬ್ಬೊಬ್ಬರು ಹೇಳಿದ ಕೂಲೈಕ್ನ ಗಂಡ್ಮಕ್ಳು ಮನ್ಯಾಗ ತಲೆ ಕೆಡಿಸ್ಕೊತಾರ್ರಿ. ಮಾಡಬೇಡ ಅವ್ರು ಹಂಗೆ ಅಂತಾರೆ ಇವ್ರು ಹಂಗೆ ಅಂತಾರೆ, ಅವರು ವಿಡಿಯೋ ಮಾಡ್ತಾಳಲ್ರಿ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಅಂತಾರೆ ಅಂಥೇಳಿ ಗಂಡು ಮಕ್ಳು ಇದ್ದಿರ್ತಾರೆ ಹಂಗೆ. ಆದ್ರೆ ನಮ್ಮ ಮನೆಯಾಗ ಹಂಗಿಲ್ರಿ. ಇಲ್ಲ ಮಾಡಿ ನೀವು ವಿಡಿಯೋ ಅಂತೇಳಿ ಅಂತಾರೆ ರೀ. ಮಾಡಿ ಹಾಕೋ ಅನ್ನಾರು ಅನ್ಕೊಳ್ಳಿ. ನಾವೇನು ಕೆಟ್ಟ ಕೆಲಸ ಏನು ಮಾಡಕತ್ತಿಲ್ಲ. ಮನೆಯಲ್ಲೂ ಹೋಗಿದ್ದನ್ನು ಯಾವ ದೇವಸ್ಥಾನಕ್ಕೆ ಹೋಗಿದ್ದನ್ನು ನಾವು ವಿಡಿಯೋ ಮಾಡಿ ಹಾಕ್ತೀವಿ. ನಾವೇನಾದ್ರ ಕೆಟ್ಟ ಕೆಲಸ ಮಾಡತ್ತೀವಿ, ನೀ ಯಾಕೆ ಅಷ್ಟು ಇದು ಮಾಡತ್ತಿ ಅಂಥೇಳಿ ನಮ್ಮ ಮನೆಯವ್ರು ಹೇಳೋಣ. ಇವತ್ತು ವಿಡಿಯೋ ನಾನು ಮಾಡತ್ತೀನಿ ರೀ, ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಸಾಯಂಕಾಲ.
ಅಂದ್ರೆ ಜಾಸ್ತಿ ಸಾಯಂಕಾಲ ಯಾಕಂತಂದ್ರೆ ನಾನು ಜಾಸ್ತಿ ಸಾಯಂಕಾಲನ ಅಪ್ಲೋಡ್ ಮಾಡ್ತೇನೆ ರೀ ವಿಡಿಯೋ. ಅದಕ್ಕಾಗಿ ನನಗೂ ಟೈಮ್ ಇರೋದಿಲ್ಲ ರೀ ಅಷ್ಟೊಂದು. ಅದಕ್ಕಾಗಿ ಜಾಸ್ತಿ ಅಂದ್ರೆ ಜಾಸ್ತಿ ನಾನು ಸಾಯಂಕಾಲನ ಖಾಲಿ ಇರ್ತೇನೆ ರೀ. ಹೀಗಾಗಿ ಸಾಯಂಕಾಲ 7-8:30 ಹಿಂಗೆ ಹಾಕ್ತೀನಿ ರೀ ವಿಡಿಯೋ. ಅದಕ್ಕೆ ಎಲ್ಲರೂ ನನ್ನ ವಿಡಿಯೋ ಬರೋದನ್ನು ಕಾಯೋ ಟೈಮ್ ಅಂದ್ರೆ ಜಾಸ್ತಿ 7:30-8 ಗಂಟೆ ರೀ. ಲಾಸ್ಟ್ 9 ಗಂಟೆ ಅಂದ್ರೆ ನಮ್ಮದು ಸ್ವಲ್ಪ ಡಾಟಾ ಇದಾಗಿರ್ತದೆ ರೀ, ಡೌನ್ ಆಗಿರ್ತದೆ ರೀ. ಹಿಂಗಾಗಿ ನಮ್ಮ ಹುಡುಗರತಿ ಯೂಸ್ ಮಾಡ್ತಾರೆ ರೀ. ಮತ್ತು ನಾನು ಕೂಡ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡ್ತೀನಿ ರೀ. ಹಿಂಗಾಗಿ ಅವನು ಸ್ವಲ್ಪ 1-2 ಮಾಡಿ ಅವನು ಅಪ್ಲೋಡ್ ಮಾಡ್ಬೇಕಲ್ರಿ. ಹಿಂಗಾಗಿ ಡಾಟಾ ಸ್ವಲ್ಪ ಡೌನ್ ಆಗಿರ್ತದೆ ರೀ. ನಾ ಈಗ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದ್ರೆ ನನಗಿಲ್ಲ ಅಂದರೂ ಇದಕ್ಕೆ 1.5 GB 2 GB ಡಾಟಾನು ಬೇಕು ರೀ. ಅಂದ್ರೆ ಒಂದು ಲಾಂಗ್ ವಿಡಿಯೋ ಮಾಡೀನಿ ಅಂತಂದ್ರೆ ಜಾಸ್ತಿ ಡಾಟಾ ಹೋಗ್ತೈತ್ರಿ. ಸ್ವಲ್ಪ ಸ್ಮಾಲ್ ಮಾಡೀನಿ ಅಂದ್ರೆ ಅಪ್ಲೋಡ್ ಆಕೈತ್ರಿ ಜಲ್ದಿ. ಆದ್ರೆ ನಾವು ವಿಡಿಯೋ ಮಾಡಿದ್ರೆ ಜಾಸ್ತಿ ಒಂದು 15 ನಿಮಿಷದ ಒಳಗೆ 15 ನಿಮಿಷದ ಹೊರಗಾದ್ರೂ ಇರ್ಬೇಕ್ರಿ. ಹಿಂಗಾಗಿ ದೊಡ್ಡ ವಿಡಿಯೋ ಇದ್ವು ಅಂತಂದ್ರೆ ರೀ ನಾನು ನೈಟನ ಅವನ್ನ ಅಪ್ಲೋಡ್ ಮಾಡ್ತೇನೆ ರೀ. ಅದಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ಹಾಸ್ಪಾಟ್ ಕೊಡ್ತಾರೆ ರೀ. ಹಿಂಗಾಗಿ ವಿಡಿಯೋ ಎಲ್ಲ ಜಲ್ದಿ ಅಪ್ಲೋಡ್ ಆಕೈತ್ರಿ. ಅದಕ್ಕೆ ಎಲ್ಲರಿಗೂ ನನ್ನ ಸಪೋರ್ಟ್ ಮಾಡೋ ಎಲ್ಲ ನನ್ನ ಅಭಿಮಾನಿಗಳಿಗೆ, ಸಬ್ಸ್ಕ್ರೈಬರ್ಗಳಿಗೆ ನಾನು ಚಿರಋಣಿ ಆಗಿರ್ತೇನೆ ರೀ. ಅದಕ್ಕಾಗೆ ವಿಡಿಯೋ ಹಾಕಿರ್ಕಿಲ್ಲ, ಯಾರು ತಪ್ಪು ಯಾಕೆ ಹೋಗ್ಬೇಡ್ರಿ. ನೋಡ್ರಿ ಇನ್ನು ಮುಂದೆ ಏನೇನು ಆಗ್ತೈತಿ ಅಂತ ಹೇಳಿ ವಿಡಿಯೋ ನಾ ಅಂತೂ ಇವತ್ತು ಮಾಡಿ ಹಾಕಿದ್ದೀನಿ. ನನಗೆ ಮನಸ್ಸಿನಾಗ ಎಲ್ಲೋ ಒಂದು ಹೊರಗೆ ಐತ್ರಿ. ಹಿಂಗಾಗಿ ನೋಡ್ರಿ ಏನು ಆಕೈತಿ ಅಂತ. ಥ್ಯಾಂಕ್ ಯು, ನಮಸ್ಕಾರ.